ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ದ ಕಾಂತಾರ ದ ಚಾಪ್ಟರ್ 1 ಮೂವಿ ನೋಡ್ಕೊಂಡು ಬಂದ್ವಿ. ಸೊ ಇಟ್ಸ್ ಅ ವೆರಿ ನೈಸ್ ಫಿಲ್ಮ್. ಕಂಗ್ರ್ಯಾಚುಲೇಷನ್ಸ್ ಟು ದ ಹೊಂಬಾಳೆ ಫಿಲ್ಮ್ಸ್ ಆ್ಯಂಡ್ ದ ರಿಷಬ್ ಶೆಟ್ಟಿ ಡೈರೆಕ್ಷನ್ಸ್. ಆ್ಯಂಡ್ ಕನ್ನಡದಲ್ಲಿ ಈ ಥರ ಒಂದು ಲೆವೆಲ್ ಆಫ್ ಫಿಲ್ಮ್ ಮಾಡ್ಬೋದು ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಈಗ ಇಟ್ ಈಸ್ ಆಲ್ ಅಬೌಟ್ ದ ಸಿನಿಮಾಟೋಗ್ರಫಿ ಆ್ಯಂಡ್ ಫೈಟ್ಸ್ ಆಗಿರ್ಬೋದು, ಒಂದು ಸ್ಟೋರಿ ಮೇಕಿಂಗ್ ಆಗಿರ್ಬೋದು. And also, the entire film, it was like next, what is next. So ಈ ಥರ ಒಂದು ಫೀಲಿಂಗ್ಸ್ ಇದೆ ಎಂಟೈರ್ ಮೂವಿಯಲ್ಲಿ. ಆ್ಯಂಡ್ ದ ಕ್ಲೈಮ್ಯಾಕ್ಸ್ ಈಸ್ ಅಗೇನ್ ಇಟ್ ಈಸ್ ದ ನೆಕ್ಸ್ಟ್ ಲೆವೆಲ್ ಆಫ್ ಕಾಂತಾರ. ಓಕೆ, ಸೊ ಒಂದು ಸ್ಮಾಲ್ ಟ್ವಿಸ್ಟ್ ಆಲ್ಸೋ ಇಸ್ ದೇರ್. ಆ ಟ್ವಿಸ್ಟನ್ನು ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಸೊ ಇಟ್ ಈಸ್ ನಾಟ್ ದ್ಯಾಟ್ ವಿ ಟೆಲ್ ಇಟ್ ಹಿಯರ್ ಆ್ಯಂಡ್ ಯು ಜಸ್ಟ್ ಲೂಸ್ ಔಟ್ ಯುವರ್ ಎಕ್ಸೈಟ್ಮೆಂಟ್, ರೈಟ್? ಸೊ ಡೂ ವಾಚ್ ಕಾಂತಾರ. It's a must watch to everybody, and it's a proud to the Kannada film industry. Okay, so ಒಂದು ನೆಗೆಟಿವ್ ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಅಂದರೆ ಏನು ಹೇಳೋದು ಅಂತ ಹೇಳಿದ್ರೆ, ಮ್ಯೂಸಿಕಲ್ ಫೀಲ್ಡಲ್ಲಿ ಓಕೆ ಅಷ್ಟು ಸಾಂಗ್ಸ್ ಕೊಟ್ಟಿಲ್ಲ. ನಮ್ಮ ಹೇಗೆ ಕಾಂತಾರದಲ್ಲಿ ಸ್ವಲ್ಪ ಫೇಮಸ್ ಸಾಂಗ್ಸ್ಗಳು ಇತ್ತು, ಸೊ ಆ ಥರ ಇದರಲ್ಲಿ ಕೊಟ್ಟಿಲ್ಲ. ನನಗೆ ಅನಿಸಿರೋದು ಒಂದೆರಡು ಕಡೆ ಯು ಮೈಟ್ ಹ್ಯಾವ್ ಗಿವನ್ ಇನ್ ಕಪಲ್ ಆಫ್ ಸಾಂಗ್ಸ್. ಒಂದು ಡಿವೋಷ್ನಲ್ ವೇಸಲ್ಲೇ ಆಗಲಿ, ಅಥವಾ ಇನ್ನೊಂದು ಫೈಟಿಂಗ್ ಸೀನ್ಸ್ ಬರೋ ಮೊದಲು ಒಂದು ಸಮ್ವೇರ್ ಒಂದು ಸಾಂಗ್ ಕೊಟ್ಟು ಒಂದು ಫೈಟಿಂಗಿಗೆ, ಫೈನಲ್ ಕ್ಲೈಮ್ಯಾಕ್ಸ್ ಫೈಟಿಂಗಿಗೆ ಒಂದು ರೆಡಿ ಆಗೋ ಥರ ಒಂದು ಸಾಂಗ್ ಪ್ರಿಪೇರ್ ಮಾಡ್ಬೋದಿತ್ತು ಅಂತ ಹೇಳಿ ಅನಿಸಿತ್ತು. ಬಿಟ್ಟರೆ ಎಂಟೈರ್ ಫಿಲ್ಮ್ ಇಟ್ ಈಸ್ ನಾಟ್ ಬೋರಿಂಗ್, ಇಟ್ ಈಸ್ ಆಲ್ವೇಸ್ ಸರ್ಪ್ರೈಸಿಂಗ್, ಇಟ್ ಈಸ್ ಆಲ್ವೇಸ್ ನಿಮಗೆ ನೆಕ್ಸ್ಟ್ ಏನು ಏನಾಗ್ಬೋದು ಅಂತೇಳಿ ಒಂದು ಎಕ್ಸೈಟ್ಮೆಂಟ್ ಥ್ರೂ ಔಟ್ ದ ಫಿಲ್ಮ್ ಇದೆ. So hats off and congratulations to the entire team. Good job. Thank you.